ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ದೇವನಹಳ್ಳಿ ತಾಲೂಕಿನ ಕೊಮ್ಮಸಂದ್ರದಲ್ಲಿ ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಮಾಡಲಾಗಿದೆ. ಪಟೇಲ್ ನಾರಾಯಣಪ್ಪ 2 ಎಕರೆ ಜಮೀನಿನಲ್ಲಿ 16 ಲಕ್ಷ ಬಂಡವಾಳ ಹಾಕಿ ದ್ರಾಕ್ಷಿ ಬೆಳೆದಿದ್ರು. ಎರಡನೇ ಫಸಲಿನ ನಿರೀಕ್ಷೆಯಲ್ಲಿದ್ದಾಗ ಕಿಡಿಗೇಡಿಗಳು ರಾತ್ರೋರಾತ್ರಿ ತೋಟಕ್ಕೆ ವಾಮಾಚಾರ ಮಾಡಿದ್ದು ರೈತ ಬೆಚ್ಚಿ ಬಿದ್ದಿದ್ದಾನೆ. ನಿಂಬೆಹಣ್ಣು ಕೊಯ್ದವ್ರೆ, ಮುಗ್ಗಾಕ್ಯವ್ರೆ, ಬೂದ್ ಕುಂಬಳಕಾಯಿ ಇಕ್ತವ್ರೆ, ಅದಕ್ಕೆ ಹೂವು ಹಾಕ್ಯವ್ರೆ, ಎಲ್ಲ ಮಾಡ್ಯವ್ರೆ. ಒಂದು ಬೂದ್ ಕುಂಬಳಕಾಯಿ ಹೊಡೆದವ್ರೆ. ಬೊಮ್ಮನಹಳ್ಳಿಯ ಪಿಯಾಜಿಯೋ ಅಪೆ ಎಲೆಕ್ಟ್ರಿಕಲ್ ಆಟೋ ಶೋರೂಮ್ನಿಂದ ಭಾರೀ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿ ಬಂದಿದೆ. ರೂಲ್ಸ್ ಪ್ರಕಾರ 1ಕ್ಕಿಂತ ಹೆಚ್ಚು ಆಟೋಗಳನ್ನು ಯಾವುದೇ ಕಂಪನಿಗಳಿಗೆ ಸೇಲ್ ಮಾಡುವಂತಿಲ್ಲ. ಆದರೆ ರ್ಯಾಪಿಡೋ ಕಂಪನಿಗೆ ಅನಧಿಕೃತವಾಗಿ 300 ಎಲೆಕ್ಟ್ರಿಕ್ ಆಟೋ ಸೇಲ್ ಮಾಡಲಾಗಿದೆ. ಸದ್ಯ ಕಸ್ತೂರಿ ನಗರ ಆರ್ಟಿಒ ಅಧಿಕಾರಿಗಳು 3 ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ಅನಧಿಕೃತ ಆಟೋಗಳನ್ನು ಬೆಳ್ಳಂದೂರಿನ ಶೆಡ್ನಲ್ಲಿ ಹಾಕಿರೋದು ಗೊತ್ತಾಗಿದೆ. ಈ ಶೆಡ್ನಲ್ಲಿದ್ದ ಆಟೋಗಳ ನಂಬರ್ ಅನ್ನ ಎಂ ಪರಿವಾಹನ್ನಲ್ಲಿ ಚೆಕ್ ಮಾಡಿದ್ರೆ ಯಾವುದೇ ಮಾಹಿತಿ ಬಂದಿಲ್ಲ. ಈ ತರ ಮಾಡ್ತಾ ಇರೋದು ಅಕ್ರಮ. ಇದರಲ್ಲಿ ಬಹುಪಾಲು ಸಾರಿಗೆ ಇಲಾಖೆದಿರ್ಬೋದು ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ನಾವು 3 ದಿವಸ ಬಂದು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಂಡ ಅನಧಿಕೃತವಾಗಿ ಒಂದು ಶೆಡ್ಗಳನ್ನ ಸೃಷ್ಟಿ ಮಾಡಿಕೊಂಡು ಗಾಡಿಗಳನ್ನ ಇವತ್ತು ಚಲಾವಣೆ ಮಾಡ್ತಾ ಇದ್ರು. ನೀವು ಯಾಕೆ ಕ್ರಮ ತಗೋತಾ ಇಲ್ಲ ಅಂದರೆ ನಾವು ಶೆಡ್ಗೆ ಬರಲ್ಲ, ನಾವು ಶೆಡ್ಡಲ್ಲಿ ಬಂದು ಕ್ರಮ ತಗೊಳ್ಳಲ್ಲ, ನಾವು ರೋಡಲ್ಲಿ ಮಾತ್ರ ಹಿಡಿತೀವಿ ಅಂದರೆ ರೋಡಲ್ಲೂ ಹಿಡಿಯುತ್ತೆ ಇಲ್ಲ. ಬಂದು ನಾವೇ ಒಂದು 3-4 ಗಾಡಿನ ಸೀಸ್ ಮಾಡಿದ್ದೀವಿ. ನಾವೇ ಸುಮಾರು ಗಾಡಿಗಳು ಸೀಸ್ ಮಾಡಿಕೊಟ್ರೆ ಇವತ್ತು ಅಧಿಕಾರಿಗಳು ಆಕ್ಷನ್ ತಗೊಳ್ಳೋಕೆ ಮುಂದೆ ಬರ್ತಾ ಇಲ್ಲ. ಬೆಂಗಳೂರಿನ ಹಲವೆಡೆಗಳಲ್ಲಿ ಕೆಪಿಟಿಸಿಎಲ್ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ನಡೆಯುತ್ತಿದ್ದು ರಸ್ತೆಯ ಇಕ್ಕೆಲಗಳಲ್ಲಿ ಅಗೆದು ಹಾಗೆ ಬಿಟ್ಟಿದ್ದರಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ರಾಜಾಜಿನಗರ, ಸುಬ್ರಹ್ಮಣ್ಯ ನಗರದ ಹಲವೆಡೆ ರಸ್ತೆಗಳಲ್ಲಿ ಜನ ತೊಂದರೆ ಅನುಭವಿಸುತ್ತಿದ್ದು ರಸ್ತೆ ಮಾಡದೆ ಹಾಗೆ ಬಿಟ್ಟ ಪರಿಣಾಮ ಗುಂಡಿಗಳ ದರ್ಬಾರ್ ಶುರುವಾಗಿದೆ. ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಲಿಖಿತ ಪರೀಕ್ಷೆಗೆ ಹೆಚ್ಚುವರಿ 15 ನಿಮಿಷ ಟೈಮ್ ನೀಡುವಂತೆ ಒತ್ತಾಯಿಸಲಾಗಿದೆ. ಕೋವಿಡ್ ಬ್ಯಾಚ್ಗಳು ಮುಗಿಯುವವರೆಗೂ 15 ನಿಮಿಷ ಹೆಚ್ಚುವರಿ ನೀಡುವಂತೆ ಸಿಎಂಗೆ ಪತ್ರ ಬರೆದು ಪೋಷಕರು ಮನವಿ ಮಾಡಲು ಮುಂದಾಗಿದ್ದಾರೆ. ಇಷ್ಟು ವರ್ಷ 3 ಗಂಟೆ ಪರೀಕ್ಷೆ ಬರೆದು ಸೈಕಾಲಜಿಕಲಿ ಫಿಕ್ಸ್ ಆಗಿದ್ದಾರೆ. ಈಗ ಏಕಾಏಕಿ ಪಿಯು ಮಂಡಳಿ 15 ನಿಮಿಷ ಅವಧಿ ಕಡಿತ ಮಾಡಿ 2 ಗಂಟೆ 45 ನಿಮಿಷ ಸಮಯ ಕೊಡೋದಕ್ಕೆ ವಿರೋಧ ವ್ಯಕ್ತವಾಗಿದೆ.